ಶಾಸಕರ ಪುತ್ರನಿಂದ ಅಧಿಕಾರಿ ಮೇಲೆ ದರ್ಪ ಪ್ರದರ್ಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭದ್ರಾವತಿಯಲ್ಲಿ ದಳಪಡೆ ಬೃಹತ್ ಪ್ರೊಟೆಸ್ಟ್ ಅನ್ನು ನಡೆಸ್ತಾ ಇದೆ. ಭದ್ರಾವತಿಯಲ್ಲಿ ಜೆಡಿಎಸ್ನಿಂದ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಶಾಸಕ ಸಂಗಮೇಶ್ ರಾಜೀನಾಮೆಗೆ ಆಗ್ರಹಿಸಿ ಈ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಶಾಸಕ ಸಂಗಮೇಶ್ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮಾಧವಾಚಾರ್ ಸರ್ಕಲ್ನಿಂದ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ. ತಾಲೂಕು ಕಚೇರಿವರೆಗೆ ಜೆಡಿಎಸ್ ಈ ಬೃಹತ್ ರ್ಯಾಲಿಯನ್ನ ನಡೆಸೋದಿದೆ. ತಾಲೂಕು ಕಚೇರಿವರೆಗೆ ಜೆಡಿಎಸ್ನ ಮೆರವಣಿಗೆ ಸಾಗ್ತಾ ಇದೆ. ಈ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಭದ್ರಾವತಿಯಲ್ಲಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ. ಭದ್ರಾವತಿಯಲ್ಲಿ ಇವತ್ತು ಶಾಸಕ ಎಂ.ಎಲ್.ಎ. ಸಂಗಮೇಶ್ ಅವರ ಪುತ್ರನ ಆ ನಡತೆನ ಖಂಡಿಸಿ ಸಾಕಷ್ಟು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಭದ್ರಾವತಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗ್ತಿರುವಂತದ್ದು. ಸರ್, ಏನ್ ಆಗ್ರಹ ಅಂತೇಳಿ ಭದ್ರಾವತಿಯ ಜನ ಅವರ ನಾಯಕಿ ಜೊತೆಗೆ ಸೇರ್ಕೊಂಡು ಎಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಒಂದು ಸಂದರ್ಭವನ್ನು ನೋಡ್ತಾ ಇದ್ದೀವಿ. ಇಲ್ಲಿ ನಮ್ಮ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರು, ಶಾರದಾ ಪೂರ್ಣನಾಯಕನವರು, ನಮ್ಮ ಜಿಲ್ಲಾಧ್ಯಕ್ಷ ಎಲ್ಲರೂ ಜನದ ಜೊತೆಗೆ ಇದ್ದೇವೆ. ನಿಮ್ಮ ಆಗ್ರಹ ಏನ್ ಸರ್? ಎಂ.ಎಲ್.ಎ. ರಾಜೀನಾಮೆ ಕೊಡಬೇಕು. ಕಾರಣ ಏನಂದ್ರೆ ಅವ್ರ ಕೈಯಲ್ಲಿ ಪಾಪ ಇದನ್ನೆಲ್ಲ ಮ್ಯಾನೇಜ್ ಮಾಡಕ್ಕೆ ಆಗ್ತಾ ಇಲ್ಲ. ರಿಪಬ್ಲಿಕ್ ಭದ್ರಾವತಿ ಆಗಕ್ಕೆ ಅವರೇ ಕಾರಣೀಕರ್ತರಾಗಿದ್ದಾರೆ ಅಂತೇಳಿ ಜನರು ಮನೆಯಲ್ಲಿ ಮಾತಾಡ್ತಾ ಇದ್ದಾರೆ. ಜನರ ಧ್ವನಿಗೆ ಶಕ್ತಿಯಾಗಿ ಜಾತ್ಯತೀತ ಜನತಾ ದಳ ಇವತ್ತು ಈ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಪ್ರತಿಭಟನೆ ಮಾಡ್ತಿದ್ರೆ ಏನ್ ಹೇಳ್ತೀರಾ ಸರ್? ಈಗಾಗಲೇ ಭದ್ರಾವತಿಯ ಶಾಸಕರ ಸುಪುತ್ರರ ಒಂದು ನಡವಳಿಕೆಗಳು ಇವತ್ತು ಒಂದು ದಕ್ಷ ಮಹಿಳೆ ಅಧಿಕಾರಿ ಮೇಲೆ ಯಾವ ರೀತಿ ಅವಾಚ್ಯ ಶಬ್ದಗಳ ಒಂದು ಪದ ಬಳಕೆಯನ್ನ ಮಾಡಿ ಇವತ್ತು ಯಾವ ರೀತಿ ಇಲ್ಲಿ ಈ ಒಂದು ತಾಲೂಕಿನಲ್ಲಿ ಅವರ ದುರಾಂಕಾರದ ಪರಮಾವಧಿಯನ್ನು ತೋರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ಮಾಧ್ಯಮದಲ್ಲಿ ಕಳೆದ 4-5 ದಿನಗಳಿಂದ ಇಡೀ ರಾಜ್ಯದ ಜನತೆಗೆ ಆ ಆಡಿಯೋನ ಸಂಪೂರ್ಣವಾಗಿ ತಾವೇ ತೋರಿಸಿದ್ದೀರಿ. ಸರ್, ಇಲ್ಲಿ ಕಾರ್ಯಕರ್ತರು ಆಕ್ರೋಶ ಅಂದ್ರೆ ರಿಪಬ್ಲಿಕ್ ಭದ್ರಾವತಿ ಆಗಿದೆ, ಇಲ್ಲಿ ಯಾವುದೇ ರೀತಿಯ ಕಾನೂನುಗಳು ವರ್ಕ್ ಆಗ್ತಿಲ್ಲ ಅಂತ ಹೇಳಿ ಅದರಲ್ಲಿ ಯಾವುದೇ ಅನುಮಾನ ಬೇಡ. ಯಾವ ರೀತಿ ಇವತ್ತು ನಮ್ಮ ಸ್ವಂತ ಜಿಲ್ಲೆ ರಾಮನಗರ ಜಿಲ್ಲೆಯಲ್ಲಿ ಕನಕಪುರದ ಒಂದು ರಿಪಬ್ಲಿಕ್ ಇದೆಯೋ ಅದೇ ರೀತಿ ಇವತ್ತು ಭದ್ರಾವತಿಯಲ್ಲೂ ಕೂಡ ಒಂದು ಅವರದೇ ಆದಂಥ ಒಂದು ರಿಪಬ್ಲಿಕ್ನ ಕಟ್ಕೊಳ್ತಕ್ಕಂಥದಕ್ಕೆ ಇವತ್ತು ಸಂಪೂರ್ಣವಾಗಿ ಇವತ್ತೇನು ಆಡಳಿತ ಇರ್ಬೋದು ಸಂಪೂರ್ಣ ಸರ್ಕಾರವನ್ನ ದುರುಪಯೋಗ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟ. ಇದಿಷ್ಟು ಏನು ಯುವ ಮುಖಂಡರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿರುವಂತದ್ದು. ಶಾಸಕರು ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು, ರಿಪಬ್ಲಿಕ್ ಭದ್ರಾವತಿ ಏನಿದೆ ಅದನ್ನ ತೊಲಗಿಸೋ ನಿಟ್ಟಿನಲ್ಲಿ ಜೆಡಿಎಸ್ ಇವತ್ತು ಪ್ರತಿಭಟನೆಯನ್ನ ಮಾಡ್ತಿದೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಾಸಕರ ಪುತ್ರನಿಂದ ಅಧಿಕಾರಿ ಮೇಲೆ ದರ್ಪ ಪ್ರದರ್ಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭದ್ರಾವತಿಯಲ್ಲಿ ದಳಪಡೆ ಬೃಹತ್ ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದೆ. ಭದ್ರಾವತಿಯಲ್ಲಿ ಜೆಡಿಎಸ್ನಿಂದ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಶಾಸಕ ಸಂಗಮೇಶ್ ರಾಜೀನಾಮೆಗೆ ಆಗ್ರಹಿಸಿ ಈ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಶಾಸಕ ಸಂಗಮೇಶ್ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮಾಧವಾಚಾರ್ ಸರ್ಕಲ್ನಿಂದ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ. ತಾಲೂಕು ಕಚೇರಿವರೆಗೆ ಜೆಡಿಎಸ್ ಈ ಬೃಹತ್ ರ್ಯಾಲಿಯನ್ನ ನಡೆಸೋದಿದೆ. ತಾಲೂಕು ಕಚೇರಿವರೆಗೆ ಜೆಡಿಎಸ್ನ ಮೆರವಣಿಗೆ ಸಾಗ್ತಾ ಇದೆ. ಈ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಭದ್ರಾವತಿಯಲ್ಲಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ. ಭದ್ರಾವತಿಯಲ್ಲಿ ಇವತ್ತು ಶಾಸಕ ಎಂ.ಎಲ್.ಎ. ಸಂಗಮೇಶ್ ಅವರ ಪುತ್ರನ ಆ ನಡತೆನ ಖಂಡಿಸಿ ಸಾಕಷ್ಟು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಭದ್ರಾವತಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗ್ತಿರುವಂತದ್ದು. ಸರ್, ಏನ್ ಆಗ್ರಹ ಅಂತೇಳಿ ಭದ್ರಾವತಿಯ ಜನ ಅವರ ನಾಯಕಿ ಜೊತೆಗೆ ಸೇರ್ಕೊಂಡು ಎಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಒಂದು ಸಂದರ್ಭವನ್ನು ನೋಡ್ತಾ ಇದ್ದೀವಿ.
ಇಲ್ಲಿ ನಮ್ಮ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರು, ಶಾರದಾ ಪೂರ್ಣಕನವರು, ನಮ್ಮ ಜಿಲ್ಲಾಧ್ಯಕ್ಷ ಎಲ್ಲರೂ ಜನದ ಜೊತೆಗೆ ಇದ್ದೇವೆ. ನಿಮ್ಮ ಆಗ್ರಹ ಏನ್ ಸರ್? MLA ರಾಜೀನಾಮೆ ಕೊಡಬೇಕು. ಕಾರಣ ಏನಂದ್ರೆ ಅವ್ರ ಕೈಯಲ್ಲಿ ಪಾಪ ಇದನ್ನೆಲ್ಲ ಮ್ಯಾನೇಜ್ ಮಾಡಕ್ಕೆ ಆಗ್ತಾ ಇಲ್ಲ. ರಿಪಬ್ಲಿಕ್ ಭದ್ರಾವತಿ ಆಗಕ್ಕೆ ಅವರೇ ಕಾರಣೀಕರ್ತರಾಗಿದ್ದಾರೆ ಅಂತೇಳಿ ಜನರು ಮನೆಯಲ್ಲಿ ಮಾತಾಡ್ತಾ ಇದ್ದಾರೆ. ಜನರ ಧ್ವನಿಗೆ ಶಕ್ತಿಯಾಗಿ ಜಾತ್ಯತೀತ ಜನತಾ ದಳ ಇವತ್ತು ಈ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಪ್ರತಿಭಟನೆ ಮಾಡ್ತಿದ್ರೆ ಏನ್ ಹೇಳ್ತೀರಾ ಸರ್? ಈಗಾಗಲೇ ಭದ್ರಾವತಿಯ ಶಾಸಕರ ಸುಪುತ್ರರ ಒಂದು ನಡವಳಿಕೆಗಳು ಇವತ್ತು ಒಂದು ದಕ್ಷ ಮಹಿಳೆ ಅಧಿಕಾರಿ ಮೇಲೆ ಯಾವ ರೀತಿ ಅವಾಚ್ಯ ಶಬ್ದಗಳ ಒಂದು ಪದ ಬಳಕೆಯನ್ನ ಮಾಡಿ ಇವತ್ತು ಯಾವ ರೀತಿ ಇಲ್ಲಿ ಈ ಒಂದು ತಾಲೂಕಿನಲ್ಲಿ ಅವರ ದುರಾಂಕಾರದ ಪರಮಾವಧಿಯನ್ನು ತೋರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ಮಾಧ್ಯಮದಲ್ಲಿ ಕಳೆದ 4-5 ದಿನಗಳಿಂದ ಇಡೀ ರಾಜ್ಯದ ಜನತೆಗೆ ಆ ಆಡಿಯೋನ ಸಂಪೂರ್ಣವಾಗಿ ತಾವೇ ತೋರಿಸಿದ್ದೀರಿ. ಸರ್, ಇಲ್ಲಿ ಕಾರ್ಯಕರ್ತರು ಆಕ್ರೋಶ ಅಂದ್ರೆ ರಿಪಬ್ಲಿಕ್ ಭದ್ರಾವತಿ ಆಗಿದೆ, ಇಲ್ಲಿ ಯಾವುದೇ ರೀತಿಯ ಕಾನೂನುಗಳು ವರ್ಕ್ ಆಗ್ತಿಲ್ಲ ಅಂತ ಹೇಳಿ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಯಾವ ರೀತಿ ಇವತ್ತು ನಮ್ಮ ಸ್ವಂತ ಜಿಲ್ಲೆ ರಾಮನಗರ ಜಿಲ್ಲೆಯಲ್ಲಿ ಕನಕಪುರದ ಒಂದು ರಿಪಬ್ಲಿಕ್ ಇದೆಯೋ ಅದೇ ರೀತಿ ಇವತ್ತು ಭದ್ರಾವತಿಯಲ್ಲೂ ಕೂಡ ಒಂದು ಅವರದೇ ಆದಂತ ಒಂದು ರಿಪಬ್ಲಿಕ್ನ ಕಟ್ಕೊಳ್ತಕ್ಕಂಥದಕ್ಕೆ ಇವತ್ತು ಸಂಪೂರ್ಣವಾಗಿ ಇವತ್ತೇನು ಆಡಳಿತ ಇರ್ಬೋದು ಸಂಪೂರ್ಣ ಸರ್ಕಾರವನ್ನ ದುರುಪಯೋಗ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟ. ಇದಿಷ್ಟು ಏನು ಯುವ ಮುಖಂಡರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿರುವಂತದ್ದು. ಶಾಸಕರು ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು, ರಿಪಬ್ಲಿಕ್ ಭದ್ರಾವತಿ ಏನಿದೆ ಅದನ್ನ ತೊಲಗಿಸೋ ನಿಟ್ಟಿನಲ್ಲಿ JDS ಇವತ್ತು ಪ್ರತಿಭಟನೆಯನ್ನ ಮಾಡ್ತಿದೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕಸ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಶಾಸಕರ ಪುತ್ರನಿಂದ ಅಧಿಕಾರಿ ಮೇಲೆ ದರ್ಪ ಪ್ರದರ್ಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭದ್ರಾವತಿಯಲ್ಲಿ ದಳಪಡೆ ಬೃಹತ್ ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದೆ. ಭದ್ರಾವತಿಯಲ್ಲಿ JDSನಿಂದ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಶಾಸಕ ಸಂಗಮೇಶ್ ರಾಜೀನಾಮೆಗೆ ಆಗ್ರಹಿಸಿ ಈ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಶಾಸಕ ಸಂಗಮೇಶ್ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮಾಧವಾಚಾರ್ ಸರ್ಕಲ್ನಿಂದ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿದೆ. ತಾಲೂಕು ಕಚೇರಿವರೆಗೆ JDS ಈ ಬೃಹತ್ ರ್ಯಾಲಿಯನ್ನ ನಡೆಸೋದಿದೆ. ತಾಲೂಕು ಕಚೇರಿವರೆಗೆ JDSನ ಮೆರವಣಿಗೆ ಸಾಗ್ತಾ ಇದೆ. ಈ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಭದ್ರಾವತಿಯಲ್ಲಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಹಮ್ಮಿಕೊಳ್ಳಲಾಗಿದೆ. ಭದ್ರಾವತಿಯಲ್ಲಿ ಇವತ್ತು ಶಾಸಕ MLA ಸಂಗಮೇಶ್ ಅವರ ಪುತ್ರನ ಆ ನಡತೆನ ಖಂಡಿಸಿ ಸಾಕಷ್ಟು ಪ್ರತಿಭಟನೆಯನ್ನ ಮಾಡ್ತಿರುವಂತದ್ದು. ಯುವ ಮುಖಂಡ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಭದ್ರಾವತಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗ್ತಿರುವಂತದ್ದು. ಸರ್, ಏನ್ ಆಗ್ರಹ ಅಂತೇಳಿ? ಭದ್ರಾವತಿಯ ಜನ ಅವರ ನಾಯಕಿ ಜೊತೆಗೆ ಸೇರ್ಕೊಂಡು ಎಲ್ಲ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹ ಒಂದು ಸಂದರ್ಭವನ್ನು ನೋಡ್ತಾ ಇದ್ದೀವಿ. ಇಲ್ಲಿ ನಮ್ಮ ನಾಯಕರಾದ ನಿಖಿಲ್ ಕುಮಾರಸ್ವಾಮಿ ಅವರು, ಶಾರದಾ ಪೂರ್ಣಕನವರು, ನಮ್ಮ ಜಿಲ್ಲಾಧ್ಯಕ್ಷ ಎಲ್ಲರೂ ಜನದ ಜೊತೆಗೆ ಇದ್ದೇವೆ. ನಿಮ್ಮ ಆಗ್ರಹ ಏನ್ ಸರ್? MLA ರಾಜೀನಾಮೆ ಕೊಡಬೇಕು. ಕಾರಣ ಏನಂದ್ರೆ ಅವ್ರ ಕೈಯಲ್ಲಿ ಪಾಪ ಇದನ್ನೆಲ್ಲ ಮ್ಯಾನೇಜ್ ಮಾಡಕ್ಕೆ ಆಗ್ತಾ ಇಲ್ಲ. ರಿಪಬ್ಲಿಕ್ ಭದ್ರಾವತಿ ಆಗಕ್ಕೆ ಅವರೇ ಕಾರಣೀಕರ್ತರಾಗಿದ್ದಾರೆ ಅಂತೇಳಿ ಜನರು ಮನೆಯಲ್ಲಿ ಮಾತಾಡ್ತಾ ಇದ್ದಾರೆ. ಜನರ ಧ್ವನಿಗೆ ಶಕ್ತಿಯಾಗಿ ಜಾತ್ಯತೀತ ಜನತಾ ದಳ ಇವತ್ತು ಈ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಪ್ರತಿಭಟನೆ ಮಾಡ್ತಿದ್ರೆ ಏನ್ ಹೇಳ್ತೀರಾ ಸರ್? ಈಗಾಗಲೇ ಭದ್ರಾವತಿಯ ಶಾಸಕರ ಸುಪುತ್ರರ ಒಂದು ನಡವಳಿಕೆಗಳು ಇವತ್ತು ಒಂದು ದಕ್ಷ ಮಹಿಳೆ ಅಧಿಕಾರಿ ಮೇಲೆ ಯಾವ ರೀತಿ ಅವಾಚ್ಯ ಶಬ್ದಗಳ ಒಂದು ಪದ ಬಳಕೆಯನ್ನ ಮಾಡಿ ಇವತ್ತು ಯಾವ ರೀತಿ ಇಲ್ಲಿ ಈ ಒಂದು ತಾಲೂಕಿನಲ್ಲಿ ಅವರ ದುರಾಂಕಾರದ ಪರಮಾವಧಿಯನ್ನು ತೋರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇವತ್ತು ಮಾಧ್ಯಮದಲ್ಲಿ ಕಳೆದ 4-5 ದಿನಗಳಿಂದ ಇಡೀ ರಾಜ್ಯದ ಜನತೆಗೆ ಆ ಆಡಿಯೋನ ಸಂಪೂರ್ಣವಾಗಿ ತಾವೇ ತೋರಿಸಿದ್ದೀರಿ. ಸರ್, ಇಲ್ಲಿ ಕಾರ್ಯಕರ್ತರು ಆಕ್ರೋಶ ಅಂದ್ರೆ ರಿಪಬ್ಲಿಕ್ ಭದ್ರಾವತಿ ಆಗಿದೆ, ಇಲ್ಲಿ ಯಾವುದೇ ರೀತಿಯ ಕಾನೂನುಗಳು ವರ್ಕ್ ಆಗ್ತಿಲ್ಲ ಅಂತ ಹೇಳಿ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಯಾವ ರೀತಿ ಇವತ್ತು ನಮ್ಮ ಸ್ವಂತ ಜಿಲ್ಲೆ ರಾಮನಗರ ಜಿಲ್ಲೆಯಲ್ಲಿ ಕನಕಪುರದ ಒಂದು ರಿಪಬ್ಲಿಕ್ ಇದೆಯೋ ಅದೇ ರೀತಿ ಇವತ್ತು ಭದ್ರಾವತಿಯಲ್ಲೂ ಕೂಡ ಒಂದು ಅವರದೇ ಆದಂತ ಒಂದು ರಿಪಬ್ಲಿಕ್ನ ಕಟ್ಕೊಳ್ತಕ್ಕಂಥದಕ್ಕೆ ಇವತ್ತು ಸಂಪೂರ್ಣವಾಗಿ
ಇವತ್ತೇನು ಆಡಳಿತ ಇರ್ಬೋದು ಸಂಪೂರ್ಣ ಸರ್ಕಾರವನ್ನ ದುರುಪಯೋಗ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಹಳ ಸ್ಪಷ್ಟ. ಇದಿಷ್ಟು ಏನು ಯುವ ಮುಖಂಡರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿರುವಂತದ್ದು. ಶಾಸಕರು ಕೂಡಲೇ ರಾಜೀನಾಮೆಯನ್ನ ಕೊಡಬೇಕು, ರಿಪಬ್ಲಿಕ್ ಆಫ್ ಭದ್ರಾವತಿ ಏನಿದೆ ಅದನ್ನ ತೊಲಗಿಸೋ ನಿಟ್ಟಿನಲ್ಲಿ JDS ಇವತ್ತು ಪ್ರತಿಭಟನೆಯನ್ನ ಮಾಡ್ತಿದೆ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.